ನಮಸ್ತೆ. ಈ ಅಭಿವೃದ್ಧಿ ಹೊಂದಿದಂತಹ ದೇಶದ ಸೂಚ್ಯಂಕಗಳು ಅಂತ ಬರ್ತದಲ್ಲ, ಇಕನಾಮಿಕ್ಸ್ ಓದೋರಿಗೆ ಅರ್ಥ ಆಗ್ತದೆ. ಏನು ಸೂಚ್ಯಂಕ ಅಂತಂದರೆ ಸೂಚಿಸುವ ಅಂಶಗಳು ಅಂತ. ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆಪ್ಪ ಅಂಥೇಳಿ ಸೂಚಿಸುವಂಥ ಅಂಶಗಳು ಯಾವಪ್ಪ, ಏನಿದ್ದರೆ ಅದನ್ನು ಅಭಿವೃದ್ಧಿ ಹೊಂದಿದ ದೇಶ ಅನ್ನಬೇಕು. ಫಸ್ಟ್ ಆಫ್ ಆಲ್ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಇವಂತೂ ಇರಲೇಬೇಕು. ಅಭಿವೃದ್ಧಿ ಹೊಂದಿದ್ರೇನು ಹೊಂದಿಲ್ಲ ಅಂದ್ರೇನು, ಮೂಲಭೂತ ಅಗತ್ಯಗಳಂತೂ ಬೇಕೇ ಬೇಕಲ್ಲ ಮನುಷ್ಯನಿಗೆ. ಅವುಗಳ ಜೊತೆಗೆ ಶಿಕ್ಷಣ, ಆರೋಗ್ಯ, ಆರ್ಥಿಕ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ, ಸ್ವಚ್ಛತೆ, ನೈತಿಕತೆ ಮತ್ತು ದುಡಿಯುವಂತಹ ಶ್ರಮಿಕ ಪ್ರಜಾವರ್ಗ ಮೇನ್ ಇರಬೇಕಾದಂಥದ್ದು. ಅಭಿವೃದ್ಧಿ ಹೊಂದಬೇಕು ಒಂದು ದೇಶ ಅಂತಂದರೆ ಅಲ್ಲಿನ ಪ್ರಜಾವರ್ಗ ಪ್ರಜ್ಞಾವಂತಿಕೆಯೊಂದಿಗೆ ದುಡಿಯುವ ಶ್ರಮಿಕ ವರ್ಗ ಕೂಡ ಆಗಿರಬೇಕಾಗ್ತದೆ. ಬರೀ ಶಿಕ್ಷಣವನ್ನು ಪಡ್ಕೊಂಡು ಐಷಾರಾಮಿ ಬದುಕನ್ನು ಬದುಕ್ಕೊಂಡು ಕಾರು ಬಂಗ್ಲೆ ಒಳಗೆ AC ರೂಮಲ್ಲೇ ಕೂತ್ಕೋತೀವಿ ಅಂತಂದರೆ ದೇಶ ಖಂಡಿತ ಅಭಿವೃದ್ಧಿ ಹೊಂದಿದ ದೇಶ ಅನ್ನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾವಾಗ ನಾವು ಮೈ ಮುರಿದು ದುಡಿತೀವಲ್ಲ, ಅದು ಕ್ಷೇತ್ರ ಬಹುಶಃ ಕೃಷಿ ಕ್ಷೇತ್ರ ಅಂತಲೇ ಹೇಳಿದ್ರೆ ತಪ್ಪೇನಿಲ್ಲ. ನಾವು ಟೆಕ್ನಿಕಲ್ಲಾಗಿ ಬೇಕಾದಷ್ಟು ಮುಂದುವರೆದ್ರೂ ಕೂಡ ಅದು ಕೃಷಿ ಒಳಗೆ ಅಭಿವೃದ್ಧಿ ಇಲ್ಲ ಅಂತಂದರೆ ಆ ದೇಶ ಖಂಡಿತ ಅಭಿವೃದ್ಧಿಯನ್ನು ಸಾಧಿಸೋದಿಲ್ಲ. IT BT ಕಂಪ್ನಿಯೊಳಗೆ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡ್ತೀವಿ, ನಾವು ಅಭಿವೃದ್ಧಿ ಹೊಂದೀವಿ ಅಂತಂದರೆ ಅದು ಖಂಡಿತ ತಪ್ಪಾದೀತು, ಬಹುಶಃ ತಪ್ಪದು ಹೇಳಿಕೆ. ಯಾವಾಗ ನಾವು ಕೃಷಿ ಒಳಗೆ ವಿಜ್ಞಾನವನ್ನು, ತಾಂತ್ರಿಕತೆಯನ್ನು, ಜ್ಞಾನವನ್ನು ಅಂದರೆ ನಮ್ಮ ಶಾಸ್ತ್ರ ಸಂಪ್ರದಾಯದ ಜ್ಞಾನವನ್ನು ಬಳಸ್ಕೊಂಡು ಕೃಷಿ ಒಳಗೆ ಅಭಿವೃದ್ಧಿ ಮಾಡ್ತೀವಲ್ಲ, ಆವಾಗ ನಮ್ಮ ದೇಶ ಕೂಡ ಅಭಿವೃದ್ಧಿ ಹೊಂದಿದ ದೇಶ ಅನ್ನಿಸ್ಕೊಂಡಿತು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಹೇಳ್ತಾರಲ್ಲ, ಎಂಥದ್ದೇ ಶಿಕ್ಷಣ ಪಡ್ಕೊಂಡು ಕೂಡ ಎಂಥದ್ದೇ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿ ಹಣ ಝಣ್ ಅಂದ್ಬಿಟ್ರೆ ದೇಶ ಶ್ರೀಮಂತ ಅನ್ನಿಸ್ಕೊಳ್ಳಲ್ಲ. ಅದು ಆರ್ಥಿಕವಾಗಿ ಮುಂದುವರಿಬೇಕು ಅಂತಂದರೆ ಆರೋಗ್ಯವಂತ ಶ್ರಮಿಕ ಪ್ರಜಾವರ್ಗವನ್ನು ಹೊಂದಿರಬೇಕಾಗ್ತದೆ. ಇದು ಅಭಿವೃದ್ಧಿ ಸೂಚ್ಯಂಕದ ಅತ್ಯಂತ ಪ್ರಮುಖ ಬಲವಾದ ಅಂಶಗಳಲ್ಲಿ ಒಂದು. ಪ್ರಜ್ಞಾವಂತ ನಾಗರಿಕ ಸಮಾಜದ ನಿರ್ಮಾಣ ಆಗಿರಬೇಕಾಗ್ತದೆ. ಪ್ರಜ್ಞಾವಂತ ನಾಗರಿಕರೆಲ್ಲರೂ ಇರ್ತೀವಿ, ಹುಟ್ಟಿರ್ತೀವಿ, ಮನುಷ್ಯರು ಬೆಳೆದಿರ್ತೀವಿ, ವಯಸ್ಸಾಗಿರ್ತದೆ, ಹೀಗೆ ಅದಕ್ಕೆಲ್ಲ ನಾಗರಿಕರು ಅನ್ಲಿಕ್ಕೆ ಆಗಲ್ಲ. ಪ್ರಜ್ಞಾವಂತರಿರಬೇಕು. ನಾಗರಿಕ ಸಮಾಜ ಅಂತಂದರೆ, ನಾಗರಿಕರಂತಂದರೆ ಅದ್ರ ಪ್ರಿಟೆಕ್ಷನ್ ಮಾಡಬೇಕಂದ್ರೆ ತಾನು ಸುಖವಾಗಿದ್ದು ತನ್ನ ಸುತ್ತುವರಿದಂಥ ಪ್ರಪಂಚ ಕೂಡ ಸುಖವಾಗಿರುವಂತೆ ನೋಡಿಕೊಳ್ಳೋನನ್ನು ನಾಗರಿಕ ಅಂತ ಕರೆಯೋದು. ಶಿಕ್ಷಣದಿಂದ ಸಂಸ್ಕಾರ ಬರ್ತದೆ ಮನುಷ್ಯನಿಗೆ. ಸಂಸ್ಕಾರ ಮಾನವತೆಯನ್ನು ಉಳಿಸೋಕೆ ಪ್ರಯತ್ನ ಪಡಬೇಕೆ ವಿನಃ ಮಾನವತೆಯನ್ನು ಕೊಲ್ಲೋಕಲ್ಲ. ಇವತ್ತಿನ ಬಹುತೇಕ ಆಗ್ತಾ ಇರೋದು ಮಾನವತೆಯ ನಾಶ, ಮಾನವ ಮೌಲ್ಯಗಳ ನಾಶ ನಮ್ಮ ಶಿಕ್ಷಣದಿಂದ. ಬಹುತೇಕ ಅಪರಾಧಗಳೆಲ್ಲ ಜರುಗ್ತಾ ಇರೋದು ಶಿಕ್ಷಣವೇತ್ತರಿಂದ ಅನ್ನೋದು ಬಹಳ ವಿಷಾದನೀಯ ಸಂಗತಿ ಅಂತ ಹೇಳ್ಬೋದು. ಅಭಿವೃದ್ಧಿಯ ಹೆಸರಿನೊಳಗೆ ಪ್ರಕೃತಿಯನ್ನು ನಾಶ ಮಾಡೋದು, ಐಷಾರಾಮಿ ಜೀವನಕ್ಕೋಸ್ಕರ ಭೂಮಿಯನ್ನು ಒಗೆದು ಹಾಳು ಮಾಡೋದು, ಪ್ಲಾಟ್ಗಳ ನಿರ್ಮಾಣ, ಬೆಳೆಯೋ ಭೂಮಿಯನ್ನು ಕತ್ತರಿಸಿ ಪ್ಲಾಟ್ಗಳ ನಿರ್ಮಾಣ ಮಾಡೋದು, ಇವೆಲ್ಲ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಬರೋದಿಲ್ಲ. ಅಭಿವೃದ್ಧಿ ಕಾಣಬೇಕು ದೇಶ ಅಂತಂದರೆ ಅದು ಬಲಿಷ್ಠವಾಗಿ ಕೃಷಿಯಲ್ಲಿನೇ ಪ್ರಾಧಾನ್ಯತೆ ಹೊಂದಿ ಮುಂದುವರಿಬೇಕು. ಶ್ರಮಿಕ ಪ್ರಜಾವರ್ಗ, ಶಿಕ್ಷಣವೇತ್ತ ನಾಗರಿಕ ಶ್ರಮಿಕ ಪ್ರಜಾವರ್ಗನೇ ಅಭಿವೃದ್ಧಿಯ ಮೂಲ ಸೂಚ್ಯಂಕ. ನಂತರ ಒಂದು ನ್ಯಾಯ ಕೂಡ ಅಲ್ಲಿ ಬಲಿಷ್ಠವಾಗಿರಬೇಕಾಗ್ತದೆ. ಈ ಮೂರೂ ಅಂಗಗಳೇನದವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅವು ಮೂರೂ ಪ್ರಧಾನವಾಗಿ ನಿಷ್ಠೆಯಿಂದ ಕೆಲಸ ನಿರ್ವಹಿಸಿದಾಗ ಮಾತ್ರ ಅದು ಅಭಿವೃದ್ಧಿ ಹೊಂದಿದಂಥ ದೇಶ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಹೆಣ್ಣು ಗಂಡು ಲಿಂಗಭೇದ ಇಲ್ಲದೆ, ಜಾತಿ ಮೇಲು ಕೀಳು ವರ್ಗ ತಾರತಮ್ಯಗಳು ಏನೂ ಇಲ್ಲದೇ ಪ್ರತಿಯೊಬ್ಬರೂ ದುಡಿದು ತಮ್ಮ ತಮ್ಮ ಶಕ್ತ್ಯಾನುಸಾರ ಸಾಮರ್ಥ್ಯಕ್ಕೆ ಅನುಸಾರ ದುಡಿದು ಏನು ಮನೆ ಮಂದಿಯೆಲ್ಲ ದುರ್ಬಲ ವರ್ಗ ಅಷ್ಟು ಬಿಟ್ಟು ನಿಸ್ಸಹಾಯಕರು, ಅಂಗವಿಕಲರು, ರೋಗಿಗಳು, ದುರ್ಬಲರು,
ಅವರನ್ನಷ್ಟು ಬಿಟ್ಟು ಉಳಿದವರೆಲ್ಲ ದುಡಿಯೋ ಅಂತಾದರೆ ಮಾತ್ರ ಒಂದು ದೇಶ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ. ವಿಜ್ಞಾನ, ತಂತ್ರಜ್ಞಾನ, ಶಾಸ್ತ್ರ, ಸಂಪ್ರದಾಯ ಎಲ್ಲವನ್ನ ಬಳಸ್ಕೊಂಡು ಕೃಷಿ ಪ್ರಧಾನವಾಗಿ ಬೆಳೆದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಅಂಬೋದು ನಿಸ್ಸಂದೇಹ. ಕೃಷಿಯೇ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು. ರೈತನನ್ನೇ ಅನ್ನದಾತ ಅಂತ ಹೇಳೋದು. ಹೊಟ್ಟೆಗೆ ಹಿಟ್ಟಿಲ್ಲ, ಕುಡಿಯೋಕ್ಕೆ ಶುದ್ಧವಾದ ಗಾಳಿ, ನೀರು ಇಲ್ಲಪ್ಪ, ಎಲ್ಲವನ್ನ ಮಲಿನ ಮಾಡಿ ನಾವು ಬದುಕೋದಾದರೂ ಹೇಗೆ? ಇದಕ್ಕೊಂದು ಜ್ವಲಂತ ಉದಾಹರಣೆ ಇವತ್ತಿನ ದೆಹಲಿ. ಉಸಿರಾಡೋಕ್ಕೆ ಗಾಳಿ ಕೊಡ್ರಿ, ನಮಗೆ ನೀವು ಯಾವ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಬೇಡ, ನಮಗೆ ಯಾವ ಉದ್ಯೋಗ ಕೊಡಬೇಡ್ರಿ, ನಮಗೆ ಶುದ್ಧವಾದ ಗಾಳಿ ಕೊಡ್ರಿ ಅಂಥೇಳಿ ಅಲ್ಲಿನ ಜನ ಅಂಗಲಾಚಿ ಬೇಡ್ತಾ ಇದ್ದಾರಲ್ಲ. ಇಂಥ ಪರಿಸ್ಥಿತಿಯ ನಿರ್ಮಾಣಕ್ಕೆ ಯಾರು ಹೊಣೆ? ನಾವೇ ಮನುಷ್ಯರು. ಐಷಾರಾಮಿ ಬದುಕು, ವಿಲಾಸಿ ಬದುಕು, ಅದ್ರ ಬೆಂಬತ್ತಿ ಎ ಸಿ ಒಳಗೇ ಕೂತ್ಕೊಳ್ಳೋರು. ನಾವು ಕಾರಲ್ಲಿ ಕೂತ್ರು ಎ ಸಿನೇ, ಮನೆಯೊಳಗೆ ಕೂತ್ಕೊಂಡ್ರು ಎ ಸಿನೇ. ಈಗಲೂ ಎ ಸಿ ಒಳಗೆ ಕೂತ್ಕೋರಿ, ಹೊರಗಿನ ಶುದ್ಧವಾದ ಗಾಳಿ ಯಾಕೆ ಬೇಕು? ಇವತ್ತು ದೆಹಲಿಗೆ, ನಾಳೆ ನಮ್ಮೂರಿಗೆ ಬಂದೇ ಬರ್ತದೆ ಈ ವಿಪ್ಲವ. ಗಾಳಿ ಶುದ್ಧವಾಗಿಲ್ಲ ಅಲ್ಲಿ ಈಗ. ಇದು ಯಾಕೆ ಹಿಂಗಾಯಿತು ಅಂದರೆ ವೆಹಿಕಲ್ಸ್ಗಳ ಅತಿಯಾದ ಓಡಾಟದ ಪರಿಣಾಮ. ಅನಗತ್ಯವಾಗಿ ವಾಹನಗಳ ಬಳಕೆ ಅಗತ್ಯನೇ ಇರೋದಿಲ್ಲ. ಒಂದು 200 ಮೀಟರ್ ಹೋಗ್ಲಿಕ್ಕೂ ಕೂಡ ನಾವು ಗಾಡಿಗಳನ್ನು ಬಳಸ್ತೀವಿ, ವಾಹನಗಳನ್ನು ಬಳಸ್ತೀವಿ. ಅವುಗಳು ಉಗುಳೋ ಇಂಧನ, ಹರಡೋ ಧೂಳು ಎಲ್ಲವೂ ಫ್ಯಾಕ್ಟ್ರಿಗಳು. ಅದು ಗಲ್ಲಿಗೊಂದು ಮಾರಿಗೊಂದು ಫ್ಯಾಕ್ಟರಿಗಳು. ಪ್ರತಿಯೊಂದಕ್ಕೂ ತಂತ್ರಜ್ಞಾನವನ್ನೇ ಅವಲಂಬಿಸಿದ್ದೀವಿ, ವಿಜ್ಞಾನವನ್ನು ಅವಲಂಬಿಸಿದ್ದೀವಿ. ಕರೆಂಟು ಯಾವುದು ಎಲ್ಲವೂ ದುರಂತಕ್ಕೆ ಈಡು ಮಾಡುವಂಥ ಆವಿಷ್ಕಾರಗಳು ನಮ್ಮ ಮನುಷ್ಯರದು. ಅದಕ್ಕೆ ನಾನು ಪದೇ ಹೇಳ್ತಾ ಇರ್ತೀನಿ, ದೇವರು ಮಾಡಿದ್ದೆಲ್ಲವೂ ನಿರ್ಮಾಣ, ಮನುಷ್ಯ ಮಾಡೋದೆಲ್ಲ ನಿರ್ನಾಮ. ದೇವರು ಮಾಡಿದ ನಿರ್ಮಾಣದಲ್ಲಿ ಸಂತೋಷ ಇರ್ತದೆ, ಮನುಷ್ಯ ಮಾಡಿದ ನಿರ್ಮಾಣದಲ್ಲಿ ನಿರ್ನಾಮ ಇರ್ತದೆ. ಅದಕ್ಕೆ ಬಹಳ ಹುಷಾರಾಗಿ ಪ್ರಕೃತಿಯೊಳಗೆ ಇದ್ದುಕೊಂಡು ಪ್ರಕೃತಿಯ ಮಡಿಲಲ್ಲಿ ನಾವು ಬೆಳೆಯೋದು. ಮೊದಲು ಅವಳನ್ನು ಆರಾಧಿಸಬೇಕು, ಪ್ರಕೃತಿ ಮಾತೆಯನ್ನು. ಅವಳನ್ನು ಉಳಿಸ್ಕೊಂಡು ನಂತರ ಸೆಕೆಂಡರಿಯಾಗಿ ಉಳಿದವನ್ನು ಬೆಳೆಸ್ಕೋಬೇಕು. ನಾವು ಅದನ್ನು ಬಿಟ್ಟು ಅವಳನ್ನೇ ಖಂಡ ತುಂಡವಾಗಿ ಕತ್ತರಿಸ್ಕೊಂಡು ಉಳಿದವುಗಳು ಬೆನ್ನು ಹತ್ಕೊಂಡು ಹೋದರೆ ಉಳಿತದೇನ್ರಿ ಪ್ರಪಂಚ? ಇವತ್ತು ದಿಲ್ಲಿಯವ್ರು ಕೇಳ್ತಾ ಇದ್ದಾರೆ ಶುದ್ಧ ಗಾಳಿ ಕೊಡ್ರಿ ನಮಗಂತೂ. ನಾಳೆ ನಾವು ಹಳ್ಳಿಯೊಳಗೆ ಇದ್ದುಕೊಂಡು ಕೇಳೋ ಪರಿಸ್ಥಿತಿ ಬಹಳ ದೂರ ಏನಿಲ್ಲ. ಯಾಕಂದರೆ ಹಳ್ಳಿಯ ಮನೆಗಳ ಮುಂದೆ ಕೂಡ 2, 3 ಏನೋ ಬೈಕ್ಗಳು, ಏನು ಕಾರ್ಗಳು. ಇದೇ 10 ವರ್ಷದ ಹಿಂದೆ ಒಬ್ಬರು ಮನೆ ಮುಂದೆ ಒಂದು ಬೈಕ್ ಇರಲಿಲ್ಲ. ಈಗ ಪರಿಸ್ಥಿತಿ ಹೆಂಗೆ ಪಲ್ಲಟ ಆಗಿಬಿಟ್ಟದಂದರೆ ಬೈಕ್ ಇಲ್ಲದೆ ಯಾವನು ಒಬ್ಬನು ಹೊರಗಡೆ ಹೆಜ್ಜೆ ಇಳಕ್ಕೆ ಸಿದ್ಧ ಇಲ್ಲ. ಆರೋಗ್ಯವಂತ ದೇಹ ಹೊತ್ಕೊಂಡು ಕೂಡ ನಾವು ಈ ವಿಲಾಸಿ ಜೀವನದ ಬೆನ್ನತ್ತಿ ಅನೇಕ ದುಶ್ಚಟಗಳ ದಾಸರಾಗಿ ಮೂಲೆ ಗುಂಪಾಗಿ ಭಾರತ ದೇಶವನ್ನು ಬಡ ದೇಶವನ್ನಾಗಿ, ಮತ್ತಷ್ಟು ಬಡ ದೇಶವನ್ನಾಗಿ ಮಾಡೋಕೆ ಹೊರಟಿವಲ್ಲ. ಇವ್ರು ಹೇಳ್ತಾರೆ ನಾವು ವಿಶ್ವದಲ್ಲಿ ನಂಬರ್ 3ನೇ ಸ್ಥಾನದೊಳಗೆ ಅಂಥೇಳಿ. ಅದರೊಳಗೆ ನಂಬರ್ 3ನೇ ಸ್ಥಾನ ಇವ್ರದ್ದು. ಪ್ರಕೃತಿಯನ್ನು ಹಾಳು ಮಾಡಿ, ಪರಿಸರವನ್ನು ನಾಶ ಮಾಡಿ, ಎಲ್ಲ ಹೊಲಸು ಮಾಡಿ, ಎದ್ರೊಳಗೆ ನಂಬರ್ 3 ಇವ್ರದ್ದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು? ಎದೆಯ ದನಿಗಿಂತ ಮಿಗಿಲಾದ ಶಾಸ್ತ್ರವಿಹುದೇನು? ಈ ಭೂಮಿಯ ಬೇರುಗಳು ಹಸಿಯಾಗಿರೋ ತನಕ ಮಾತ್ರ ಮೇಲೆ ಶುದ್ಧವಾದ ಉಸಿರು, ಗಾಳಿ ಸಿಗೋಕ್ಕೆ ಸಾಧ್ಯ. ಆ ಬೇರುಗಳೇ ಕೊಳೆತು ಹೋದರೆ ಮೇಲೆ ಹಚ್ಚ ಹಸಿರಿನ ಉಸಿರಿಲ್ಲ. ಹಸಿರಿಲ್ಲ ಅಂದರೆ ಉಸಿರಿಲ್ಲ ಅನ್ನೋದನ್ನು ಈ ನವನಾಗರಿಕ ಸಮಾಜ ಅರ್ಥ ಮಾಡ್ಕೊಂಡು ಹೆಜ್ಜೆ ಹಾಕಿದ್ರೆ ಮಾತ್ರ ಈ ಭೂಮಿಗೆ ಇನ್ನಷ್ಟು ವರ್ಷ ಉಳಿಗಾಲ. ಇಲ್ಲ ಅಂತಂದರೆ ವಿನಾಶಕಾಲೇ ವಿಪರೀತ ಬುದ್ಧಿ. ಇಂದೇ ಕೊನೆ ಆಗಬಹುದು. ಇಂದೇ ಮೀನ್ಸ್ ಆಗಬಹುದು ಇಷ್ಟರಲ್ಲೇ. ಥ್ಯಾಂಕ್ ಯು.